ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತಿನ ದಿನ ನಾವು ರೇಷ್ಮೆ ಮರಗಡ್ಡೆಯಲ್ಲೇ ಇದ್ದೇವೆ. ಈ ಒಂದು ರೇಷ್ಮೆ ಮರಗಡ್ಡೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಕಟಾವು ಮಾಡೋ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿತಿದೆ. ಏನಂದರೆ, ಈ ಥರ ಒಂದೇ ಸ್ಟೆಮ್ ಮಾತ್ರ ಒಂದೇ ಇರುತ್ತೆ. ಇದರಲ್ಲಿ ಅಂತರ ಬೇಸಾಯ ಮಾಡೋಕ್ಕೆ ಅಗಲವಾಗಿ ಒಂದು ಸ್ಪೇಸ್ ಇರುತ್ತೆ. ಹಾಗೂ ನೀರಾವರಿ ಮಾಡೋದಕ್ಕೆ ಹನಿ ನೀರಾವರಿ ಅಂದರೆ ಡ್ರಿಪ್ ಸಿಸ್ಟಮ್ ಕೂಡ ಇರುತ್ತದೆ. ಈ ಥರ ಡ್ರಿಪ್ ಸಿಸ್ಟಮ್ ಇರ್ತದೆ. ಇದು ಡ್ರಿಪ್ನಲ್ಲಿ ವಿಶೇಷ ತಾಂತ್ರಿಕತೆಯನ್ನು ಸಹ ಇವರು ಮಾಡಿದ್ದಾರೆ. ಅಂದರೆ 1 ಇಂಚ್ ಪೈಪನ್ನು ಮೇಲಕ್ಕೆ ಎಬ್ಬಿಸ್ಕೊಂಡು ಅದಕ್ಕೆ ಆ ಕಡೆಗೊಂದು ಈ ಕಡೆಗೊಂದು ವಾಲನ್ನು ಕುಂದಿರಿಸಿದ್ದಾರೆ. ಮೇಲೆ ಒಂದು ವಾಲನ್ನು ಕುಂದಿರಿಸಿರೋದ್ರಿಂದ ಅದನ್ನು ಪೈಪ್ ಒಳಗಡೆ ಹಾಕಿದಾಗ ಬಗೆಯುವಂಥ ಸಮಸ್ಯೆಗಳು ಅಥವಾ ಉಳುಮೆ ಮಾಡಬೇಕಾದ್ರೆ ಕಿತ್ತೋದ್ರೆ ಬಗಿತಕ್ಕಂಥ ಸಮಸ್ಯೆ ಇರೋದಿಲ್ಲ. ಈ 1 ಇಂಚ್ ಪೈಪ್ ಇಲ್ಲಿಗೆ ಕನೆಕ್ಷನ್ ಕೊಟ್ಕೊಂಡಿರ್ತಾರೆ. ಒಂದೊಂದು ಟೈಮ್ ಕಸ ಸಿಕ್ಕಂದಾಗ ಕೂಡ ಮೇಲೆ ಓಪನ್ ಮಾಡಿ ಸಿಗಿಸಿ ಎಲ್ಲ ಕ್ಯಾಪ್ಗಳನ್ನು ಬಿಚ್ಚೋದ್ರಿಂದ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಡಸ್ಟ್ ಮತ್ತು ಸಿಲ್ಟಿನ ಅಂಶ ಕೂಡ ಮ್ಯಾಕೆ ಬಂದು ಸ್ವಚ್ಛತೆ ಆಗುತ್ತದೆ. ಪೈಪ್ ಕ್ಲಿಯರಿಟಿ ಆಗೋದ್ರಿಂದ ನೀರು ಎಲ್ಲ ಕಡೆಗೆ ಸರಾಗವಾಗಿ ಹರಿಯುತ್ತದೆ. ಹಾಗೂ ಈ ಥರ ನಾವು ಮರಗಡ್ಡೆ ಮಾಡಿರೋದ್ರಿಂದ ಸೊಪ್ಪಿನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇಷ್ಟು ಒಂದೇ ಮರದಲ್ಲಿ ನೋಡಿ ಎಷ್ಟು ರೆಂಬೆಗಳಿದಾವೆ. 1 2 3 4 5 6 7 8 9 10 12 ರೆಂಬೆಗಳು. ಅಂದರೆ ಈ 8 ರಿಂದ 9 ಸಸ್ಯಗಳಲ್ಲಿ ಸಿಗ್ತಕ್ಕಂತಹ ಒಂದು ಸೊಪ್ಪನ್ನು ಒಂದೇ ಒಂದು ರೇಷ್ಮೆ ಮರಗಡ್ಡೆಯಲ್ಲಿ ಈ ಮುಖಾಂತರ ಪಡಿಬೋದು. ಹಾಗೂ ಈ ಸೊಪ್ಪು ಹೈಟ್ ಇರೋದರಿಂದ ಇದಕ್ಕೆ ಗಾಳಿ ಸಂಚಾರ ಕೂಡ ಚೆನ್ನಾಗಾಗುತ್ತೆ. ಮತ್ತು ಹೈಟ್ ಇರೋದ್ರಿಂದ ಇದಕ್ಕೆ ಯಾವುದೇ ಥರ ಮಣ್ಣು ಧೂಳ ಕೂಡ ಬೀಳೋದಿಲ್ಲ. ಹೌದೌದು, ಇದು ಯಾವುದೇ ಥರ ಯಾವುದೇ ಕೆಮಿಕಲ್ ಬಳಸಲ್ಲ, ಎಲ್ಲ ಸಾವಯವ ಬಳಸಿ ನಾವು ಮಾಡೋದು. ನೀರು ಹಿತವಾಗಿ ಬಳಸ್ತೀರಾ? ನೀರು ಮಿತವಾಗಿ ಬಳಸ್ತೀವಿ. ಹೆಚ್ಚಿಗೆ ನೀರು ಬಳಸಬೇಕಾಗುತ್ತೆ. ಕಾಲುವೆ ನೀರಾದರೆ ಅಲ್ಲ, ಅತಿಯಾಗಿ ಕೆಮಿಕಲ್ ಗೊಬ್ಬರ ಬಳಸೋದ್ರಿಂದ ಅತಿಯಾಗಿ ನೀರನ್ನು ಬೇಡ್ತದೆ. ಅದರಿಂದ ಭೂಮಿ ಕೂಡ ಹಾಳಾಗ್ತದೆ. ನೀರಿನಲ್ಲಿರ್ತಕ್ಕಂಥ ಹತ್ತ ಹೋಗಲ್ಲ ಅಂದ್ರೆ ಕೂಡ ಕೆಲವು ಜನಗಳು ಹತ್ತ ಹೊಡಿತಾರಲ್ಲ, ಅದು ಹೆಂಗೆ ಗಿಡಕ್ಕೆ ನಂಜಾಗಲ್ವಾಗ ಬಡದ್ರೆ? ಇದೇ ರೇಷ್ಮೆ ಒಂಥರ ರಾಕ್ಷಸ ಕುಲ. ಇದು ಯಾವುದೇ ಥರ ನಂಜು ಯಾವುದಾಗಲ್ಲ. ಆದ್ರೂ ಹೋಗಲ್ಲ ಅಂದ್ರೆ ನೀವು ಹೊಲ್ದಾಗ ಹುಲ್ಲುದ್ದೊಟ್ಟು ಬೇಡ ಅಂತ ನೀವು ಅಂತೀರ, ಆದ್ರೂ ಕೇಳಲ್ಲ. ಕೆಲವು ಜನಗಳು ಬಡ್ಡಿ ಹತ್ತ ಕೂಡ ವಾಣ ಸ್ವಚ್ಛತೆ ಇರ್ಬೇಕಂತ ಅವ್ರು ಅಂತಾರೆ. ಅದು ಹಂಗೆ ಸ್ವಚ್ಛ ಅಂತ ಎಲ್ಲ ಪೂರ್ತಿ ಬ್ಯಾಂಕ್ ಬ್ಯಾಲೆನ್ಸು, ಮನೆಯಲ್ಲಿರತಕ್ಕಂಥ ಬಂಗಾರ ಸಾಮಾನುಗಳು ಎಲ್ಲ ಮಾರ್ಕೊಂಡು ಬೀದಿ ಬರೋ ಥರ ಮಾಡ್ಕೊಂತಾರೆ. ಹುಲ್ಲು ಒಣ ಮಾಡಕ್ಕಂತಂದು ಹೇಳಿ ಕಳ್ಳನಾಶಕ ಎಲ್ಲ ಹೊಡೆದು ದುಡ್ಡೆಲ್ಲ ಕಳ್ಕೊಂಡು ಅದು ಮಾಡಕ್ಕೆ ಇದು ಮಾಡಕ್ಕೆ ಮತ್ತೆ ಎಲ್ಲ ರಾಡಿ ಮಾಡಿ ಇದು ಮಿಷನ್ ತಂದು ಆ ತಂದು ಈ ತಂದು ಎಲ್ಲ ಮಾಡ್ತಾರಲ್ಲ. ನೀವು ಏನು ಖರ್ಚು ಮಾಡಲ್ಲ ನೀವು? ಎಲ್ಲ ಮಾಡ್ಬೇಕು. ಎಷ್ಟು ಮಾಡ್ಬೇಕು ಅಷ್ಟು ಬೇಕು. ಅಮೃತ ಕೂಡ ವಿಷ ಆಗ್ತದೆ. ಅಮೃತ ಅಂತಂದೇಳಿ ಹೆಚ್ಚಿಗೆ ಕುಡಿದ್ರೆ ಅದು ಕೂಡ ವಿಷ ಆಗಿ ಪರಿವರ್ತನೆ ಆಗ್ತದೆ. ಕಡ್ಡಿ ಎಲ್ಲ ನೀವು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ. ಅವರೆಲ್ಲ ರೂಟ್ರು ಹೊಡಿತಾರಲ್ಲ, ಕಾಡಿನ ಕಸ ಎಲ್ಲ ಪುಡಿ ಗೊಬ್ಬರ ಆಗ್ಲಂದು. ನಾವು ಸುಡಲ್ಲ, ನಾವು ಗೊಬ್ಬರ ಮಾಡ್ತೀವಿ. ಅವರು ಈಗ ತಿಪ್ಪೆ ಗೊಬ್ಬರ ಮಾಡ್ತೀರಾ? ಅವರು ಡೈರೆಕ್ಟ್ ಹೊಲಕ್ಕೆ ಹಾಕೋ ಥರ ಮಾಡ್ತಾರಲ್ಲ ನಿಮ್ಮ ರೈತರು. ಅದೇ ಅದು ನೀವು ದೊಡ್ಡ ಘಟ ಸರ್ಪ ಅಂತ ಹೇಳಿದ್ರಿ ಅಲ್ಲಿ ಮಿಷನ್. ಘಟ ಸರ್ಪ ಮಿಷಿನ್ ಐತಲ್ಲ, ಆ ಥರ ಅದು ಎಲ್ಲ ಕಟ್ ಮಾಡೋದು. ಅದು ಸ್ಪ್ರೇ ಮಿಷಿನ್, ಕಡ್ಡಿ ಕಟ್ ಮಾಡೋ ಮಿಷಿನ್. ಅದು ಟ್ಯಾಕ್ಟ್ರಿ ಗೊಬ್ಬರ ಗಿಫ್ಟ್ ಮಾತಿ ಅದು ಮಾತು ಅಂತ ಹೇಳ್ತಾರಲ್ಲ, ಆ ಗೊಬ್ಬರ ಹಂಗೆ ಎರಿಹುಳ ಗೊಬ್ಬರ ಅದು ಇದು ಎಲ್ಲ ಗೊಬ್ಬರ ಚೆನ್ನಾಗಿ. ಒಟ್ಟು ಸಾವಯವ ಗೊಬ್ಬರ ಯಾವುದಾದ್ರೂ ಬಳಸ್ಬೋದು. ಒಟ್ಟು ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡ್ಬೋದು. ಆದ್ರೂ ಕೆಲವು ರೈತರು ನೀನು ಏನು ಹೇಳಿದ್ರೆ ಕೇಳಲ್ಲ ಜನಗಳು. ಏನು ಮಾಡ್ತಿ, ಮನುಷ್ಯ ಡ್ರಿಂಕ್ಸ್ ಮಾಡೋಣ, ಅವನಿಗೆ ಎಷ್ಟು ಹೇಳಿದ್ರೆ ಬಿಡಲ್ಲ. ಅವನು ಕುಡಿದು ಕಳ್ಳು ಕ್ಲಿವರ್ ಎಲ್ಲ ಕಿತ್ಕೊಂಡು ಹೋದ್ಮೇಲೆ ಅವನ ಬಿಡ್ತಾನಲ್ಲ, ಆ ಥರ ಹೇಳ್ತೀನಿ. ನಮ್ಗೆ ಕೊಡಿದ್ರೆ ಬಿಡಲ್ಲ ಹಂಗ. ಹೌದು ಸ್ನೇಹಿತರೆ, ನೋಡಿ ಈ ಥರ ನಮ್ಮ ಮರಗಡ್ಡೆ ಉತ್ತಮ ಇರ್ತಕ್ಕಂಥ ಒಂದು ಇದರಲ್ಲಿ ಎಲ್ಲ ಉತ್ತಮ ಬಂದ್ಬಿಟ್ಟು ಹುಂಚಿ ಮರ ಹಾಕಿರ. ಇದು ನಾವು ಎಲ್ಲ ಮಿಶ್ರ ಕೃಷಿ ಮಾಡಿದ್ದೀವಿ. ಹುಂಚಿ ಗಿಡ ಮತ್ತು ಹಲಸಿನ ಗಿಡ, ಆ ಕಡೆ ತೆಂಗು ಎಲ್ಲ ಹಾಕಿದ್ದೀವಿ. ಬಾಳೆ ಸಂಪಾದನೆ ಅಂತ ಕೇಳ್ಬಿಟ್ಟು ಹೆಂಗೆ ನಿಮ್ಮ ಬಾಳೆ ಒಂದು ಗೊನೆ? ನಾವು ಬಾಳೆ ಏನು ಭಾಳ ಗಿಡ ಹಾಕಿಲ್ಲ, ಮನೆ ಪೂರ್ತಿಗೆ ಹಾಕಿದ್ದೀವಿ. ಗುಂಪು ಬಾಳೆ ಹಾಕಿದ್ದೀವಿ ನಾವು. ಅದರಲ್ಲೂ ಕಾಗಿಗಳಿಗೆ ಗುಬ್ಬಿಗಳಿಗೆ ಹಾಕಿ ಎಲ್ಲ ಜನ ತಿಂದೆಲ್ಲ ಉಳಿದ್ಬಿಟ್ಟು ನಮಗಿರ್ಲಂತ ನೀವು ಇದು ಪ್ಯಾರ್ಲಿ ಗಿಡ ಉತ್ತಮ ಇಳುವರಿಯಿಂದ ರೈತರಂತ ಕೇಳ್ಪಟ್ಟು ನಾವು. ಹೌದೌದು, ಪ್ಯಾರ್ಲಿ ಗಿಡನ ಹಾಕ್ತೀವಿ. ಎಲ್ಲ ಒಟ್ಟು ನಾವು ತಿಂದು ಉಂಡು ಸಸ್ಯ ಪ್ರಾಣಿಗಳು ತಿಂದು ಉಳಿದು ನಮಗೆ. ನುಗ್ಗಿ ಗಿಡ ಹಾಕ್ತೀರಿ, ಮತ್ತು
ಇನ್ನು ಇದು ಉತ್ತಮ ಇಳುವರಿ ತೆಗೆಯಲು ನುಗ್ಗಿ ತೋಟವನ್ನು ಮಾಡಕ್ಕಂತ ಬಯಸಿದ್ದೀರಾ? ನುಗ್ಗಿ ತೋಟನ ಮಾಡ್ಬೇಕು. ಈ ಥರ ನಮ್ಮದು ರೇಷ್ಮೆ ಮಾರುಗಡ್ಡೆ ಸ್ನೇಹಿತರೆ ಉತ್ತಮವಾಗಿರ್ತಕ್ಕಂಥ ಒಂದು ಕಡಿಮೆ ಖರ್ಚು, ಕಡಿಮೆ ಒಂದು ಶ್ರಮ ಎಲ್ಲ ಕಡಿಮೆ ಮಾಡಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೇಕಾದ್ರೆ ನೀರಿನ ಉಳಿತಾಯ ಕೂಡ ತುಂಬ ಆಗ್ತದೆ. ಅದಕ್ಕೋಸ್ಕರ ರೇಷ್ಮೆ ಮಾರುಗಡ್ಡೆ ಮಾಡೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಮಾಡಿ.